ಮಂಡಕಳ್ಳಿ ಶಾಲೆಯಲ್ಲಿ ಅದ್ದೂರಿಯಾಗಿ 12ನೇ ವಿಶ್ವ ಯೋಗ ದಿನಾಚರಣೆ. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಮೈಸೂರು ತಾಲೂಕಿನ ಮಂಡಕಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 12ನೇ ವಿಶ್ವ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿಯ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಮತ್ತು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಸಂಯುಕ್ತವಾಗಿ ಸಹಕಾರ ನೀಡಿದವು. ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಕುಮಾರ್, ಸಂಸ್ಥಾಪಕ ಅಧ್ಯಕ್ಷರಾದ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಯೋಗದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ತಿಳಿಸಿದರು. ಈ ವೇಳೆ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಮಕ್ಕಳು ಉತ್ಸಾಹದಿಂದ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಪೋಷಕರು, ಲಯನ್ಸ್ ಕ್ಲಬ್ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಯೋಗದ ಮಹತ್ವವನ್ನು ಸಾರುವ ಮೂಲಕ ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಅಂದರೆ ಉದಾಹರಣೆಗೆ ಮೊದಲಿಗೆ ನಮಗೆ ಬಣ್ಣ ಹೊಡೆದು ಇವಾಗ ಅಲಂಕೃತವಾಗಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯನ್ನು ನೀವೇ ನೋಡ್ತಾ ಇದ್ದೀರಾ. ಅದಲ್ಲದೆ ಮುಖ್ಯವಾಗಿ ಏನಾಯಿತು ಅಂದರೆ ನಮ್ಮ ಶಾಲೆಯ ಹಾಸು ಏನಾಗಿತ್ತು, ಉಬ್ಬು ತಗ್ಗು ಎಲ್ಲ ಕುಡಿತು. ಅದಕ್ಕೇನು ಮಾಡೋದು, ಒಂದು ಮೆಟ್ಟಲ ಹಂತಗಳನ್ನು ಮಾಡಿ ಏನು ಪ್ಲಾಂಟೇಷನ್ ಮಾಡಿದ್ದಾರೆ. ಇವತ್ತು ಪೂರ್ಣ ನಮ್ಮ ಶಾಲೆ ನೀವೇ ನೋಡ್ತಿರ್ಬೋದು, ಹಚ್ಚ ಹಸುರಿನಿಂದ ಕೂಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮೂರ್ತಿ ಸರ್ ಮತ್ತು ಕುಮಾರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ಶಾಲೆಯ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಚಟುವಟಿಕೆಗಳನ್ನು ನಮ್ಮ ಶಾಲೆಗಳಿಗೆ ಎಲ್ಲರೂ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರು ಹುಟ್ಟುಹಬ್ಬ ಆಚರಣೆ ಮಾಡೋದು ಬಂದು ಶಾಲೆಯಲ್ಲಿ ಮಕ್ಕಳಿಗೆ ಅನೇಕ ರೀತಿಯ, ಈ ವರ್ಷ ನೀವು ನೋಡಿರ್ಬೋದು, ಪ್ರತಿಯೊಂದು ಮಕ್ಕಳಿಗೂ ಒಂದು ಕೈ ಬೆಲ್ಟನ್ನು ನೀಡಿರ್ತಾರೆ ಮತ್ತು ID ಕಾರ್ಡ್ಗಳನ್ನು ಮಾಡಿಸ್ತಾ ಇದ್ದಾರೆ. ಹೀಗೆ ಒಂದಲ್ಲ ಒಂದು ಪ್ರತಿಯೊಂದು ಮಕ್ಕಳಿಗೂ ಸಹ ವೈಯಕ್ತಿಕ ಗಮನ ಹರಿಸಿ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ತೊಡಗಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಇನ್ನೊಂದು ಹೇಳಬೇಕಾಗಿರೋ ವಿಚಾರ ಏನು ಅಂತಂದರೆ, ಶೌಚಾಲಯ ತುಂಬ ಹದಗೆಟ್ಟಿರ್ತಕ್ಕಂಥ ಶೌಚಾಲಯವನ್ನು ನೋಡಿ ಅವರು ಇಲ್ಲ, ಈ ಶಾಲೆಗೆ ಒಳ್ಳೆ ಉತ್ತಮವಾದಂಥ ಶೌಚಾಲಯಗಳನ್ನು ನಿರ್ಮಿಸಿಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಗಂಡು ಮಕ್ಕಳಿಗೊಂದು, ಹೆಣ್ಣು ಮಕ್ಕಳಿಗೊಂದು, ಅದೇ ರೀತಿ ಗಂಡು ಶಿಕ್ಷಕರಿಗೆ ಒಂದು, ಶಿಕ್ಷಕರಿಯರಿಗೊಂದು, ಹೀಗೆ ಸುಸಜ್ಜಿತವಾದಂಥ ವ್ಯವಸ್ಥಿತವಾದಂಥ ಮತ್ತು ನೀರು 24 ಗಂಟೆ ನೀರು ಕೂಡಿರ್ತಕ್ಕಂಥ ಒಂದು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದು ತುಂಬ ನಮ್ಮ ಶಾಲೆಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಅಂಶ. ಅದಲ್ಲದೆ ನೋಡಿ, ಈ ಥರ ಯೋಗ ದಿನಾಚರಣೆ ಎಂದು ಒಂದು ಯೋಗಪಟುವನ್ನು ಕರೆದುಕೊಂಡು ಬಂದು ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೆ ನಿರಂತರವಾಗಿ 1 ಗಂಟೆ ಯೋಗಾಭ್ಯಾಸವನ್ನು ಮಾಡಿಸಿ ಎಲ್ಲರೂ ಕೂಡ, ಎಲ್ಲ ಶಿಕ್ಷಕರು, ಮಕ್ಕಳು ಎಲ್ಲರೂ ಸಹಯೋಗದೊಂದಿಗೆ ಈ ಒಂದು ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಅವರೆಲ್ಲ ನಮ್ಮ ಶಾಲೆಗೆ ಆಗಮಿಸಿರೋದು ನಮಗೆ ತುಂಬ ಸಂತೋಷವಾಗಿದೆ. ಈ ದಿನ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಯ ಮಕ್ಕಳು ಜೊತೆಲಿ ನಾವೆಲ್ಲರೂ ಪ್ರತಿ ವರ್ಷ ಸುಬ್ರಾಯಪ್ಪನವರ ಪಕ್ಕದಲ್ಲೇ ಇದೆ, ಒಂದು 100 ಹೆಜ್ಜೆ ಅಷ್ಟೇ, ಅಲ್ಲಿ ಪ್ರತಿ ವರ್ಷವೂ ನಾವು ಯೋಗಾಭ್ಯಾಸನ ಮಾಡೋಕ್ಕೆ ನಮ್ಮ ಮಕ್ಕಳನ್ನ ಕರೆಸಿ ಡಾಕ್ಟ್ರು ನಮಗೆ ಊಟದ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಿದ್ರು. ಅದು ನಾವು ಈ ಶಾಲೆಗೆ ಬಂದಾಗಿನಿಂದ ಅಂದರೆ ಸುಮಾರು ಒಂದು 10-15 ವರ್ಷದಿಂದ ನಡೀತಿತ್ತು. ಈಗ ಅದೇ ವೇಳೆಯಲ್ಲಿ ನಮ್ಮ ಶಾಲೆ ತುಂಬ ದುಸ್ಥಿತಿಲಿದ್ದಾಗ ಇವ್ರನ್ನ ಲಯನ್ಸ್ ಸಂಸ್ಥೆಯವರು ಅಲ್ಲಿಗೆ ಬಂದು ಅವರ ಸಹಯೋಗದ ಜೊತೆಯಲ್ಲೇ ಅದು ಯೋಗಾಭ್ಯಾಸ ನಡೀತಾ ಇತ್ತು. ನಮ್ಮ ಡಾಕ್ಟ್ರು ಅವ್ರನ್ನ ಪರಿಚಯ ಮಾಡಿಕೊಂಡು ನಿಮ್ಮ ಸ್ಥಿತಿಗತಿಗಳನ್ನ ವಿವರಿಸಿ ಅಂತ ಹೇಳಿದಾಗ ನಾವು ಆ ದಿನ ಅವ್ರಿಗೆ ತುಂಬ ಅವ್ರಿಗೆ ಕಳಕಳಿಯಿಂದ ಕೇಳ್ಕೊಂಡ್ವಿ. ಅವ್ರಿಗೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ನಮ್ಮ ಶಾಲೆಗೆ ಆಗಮಿಸಿ, ನಿಜವಾಗ್ಲೂ ಸರ್ ಏನೇನು ಇರಲಿಲ್ಲ ಅದೆಲ್ಲ ಕಡಿಮೆಯ ಟೈಮ್ನಲ್ಲಿ ಶೌಚಾಲಯ, ನೆಲ ಸಮತಟ್ಟು ಮಾಡೋದು, ಗಿಡ ಹಾಕ್ಸೋದು, ಅದ್ರ ಜೊತೆಲಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಂತೂ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಬರೀ ಭೌತಿಕ ಸೌಲಭ್ಯ ಮಾತ್ರ ಅಲ್ಲ, ಶೈಕ್ಷಣಿಕವಾಗೂ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ. ಜೊತೆಗೆ ಈ ಯೋಗ ದಿನಾಚರಣೆನ ಬಹಳ ಸಂಭ್ರಮದಿಂದ ನಾವು ಮಾಡಲೇಬೇಕು. ಯಾಕಂದರೆ ಸರ್ಕಾರಿ ಆದೇಶಕ್ಕೋಸ್ಕರ ಇದನ್ನು ಮಾಡೋದಲ್ಲ, ಪ್ರತಿಯೊಬ್ಬರಿಗೂ ಆರೋಗ್ಯ ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿರೋ ಅಂಥ ಒಂದು ಅತ್ಯುತ್ತಮವಾದಂಥ ಸರ್ಕಾರಿ ಕಾರ್ಯಕ್ರಮ ಇದಾಗಿದೆ. ಇದರಿಂದ ಮಕ್ಕಳಿಗೆ ಹಲವಾರು ದುಡ್ಡು ಕೊಟ್ಟು ನಾವು ವಾಸಿ ಮಾಡೋಕ್ಕಾಗದೇ ಇರೋ ಅಂಥ ಎಲ್ಲ ಕಾಯಿಲೆಗಳನ್ನು ಅಂದರೆ ಬೇಸಿಕ್ಕಿಂದನೇ
ಕಾಯಿಲೆ ಬರದೇ ಇರೋ ರೀತಿ ನಾವು ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೋಬೋದು. ಯೋಗಾಭ್ಯಾಸ ಹೊಂದಿದ್ರೆ ಎಲ್ಲ ಅಂಗಾಂಗಗಳಿಗೂ ಅದು ಎಕ್ಸಸೈಸ್ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಮೋದಿಯವರೇ ಇದನ್ನು ಅನುಷ್ಠಾನ ಮಾಡಿ ಎಲ್ಲ ಜನರಿಗೂ ಆರೋಗ್ಯ ಉಂಟಾಗಲಿ ಅನ್ನೋ ದೃಷ್ಟಿಯಿಂದ ಮೋದಿಯವರು ಈ ಕಾರ್ಯಕ್ರಮನ ಕೈಗೊಂಡಿದ್ದಾರೆ. ನಾವು ಸಹ ಅತ್ಯಂತ ಸಂತೋಷದಿಂದ ಮನಃಪೂರ್ವಕವಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಲಯನ್ಸ್ ಸಂಸ್ಥೆಯವರು ನಮಗೆ ನೆರವು ನೀಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ಧನ್ಯವಾದಗಳು ಸರ್. ಹೇಳಿ. ನಮಸ್ಕಾರ, ನಾನು ಲಯನ್ಸ್ ಮೂರ್ತಿ ಅಂತೇಳಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗದ ಸಂಸ್ಥಾಪಕ ಅಧ್ಯಕ್ಷ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ದಿನ ವಿಶೇಷ ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ ಹಾಗೆ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಸರ್ಕಾರಿ ಶಾಲೆ ಮಂಡಕಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ನಾವು ದತ್ತು ಪಡೆದಿರೋದು ತಮಗೆಲ್ಲ ತಿಳಿದಿರೋದು ವಿಷಯ. ಹಾಗಾಗಿ ಈ ದಿನ ಯೋಗ ದಿನಾಚರಣೆ ಅಂಗವಾಗಿ ನಾವು ಕಳೆದ 2 ವರ್ಷದಿಂದ ಸತತವಾಗಿ ಯೋಗವನ್ನು ಅಭ್ಯಾಸ ಮಾಡಿ ಮಕ್ಕಳಿಗೆ ನಾವು ಈ ದಿನಾಚರಣೆ ಅಂಗವಾಗಿ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಯೋಗವನ್ನು ಹೇಳಿಕೊಡುವಂಥದ್ದು ಸತತವಾಗಿ ಮಾಡ್ತಾ ಬಂದಿದ್ದೀವಿ. ಇದಲ್ಲದೇ ಪ್ರತಿನಿತ್ಯ ಶಾಲೆ ಶುರುವಾದ ತಕ್ಷಣ ಶಾಲೆಯಲ್ಲೂ ಸುಧಾ ನಾವು ಕೆಲವು ಎಕ್ಸಸೈಸನ್ನು ಮಾಡಿಕೊಡುವಂಥದ್ದು, ಯೋಗವನ್ನು ಹೇಳ್ಕೊಡುವಂಥದ್ದು ಶಿಕ್ಷಕರಿಗೆ ತಿಳಿಸಿದೆ. ಅದರ ಪ್ರಕಾರವಾಗಿ ಮಕ್ಕಳಿಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಹಾಗಾಗಿ ಇದರ ಮೂಲ ಉದ್ದೇಶ ಆರೋಗ್ಯಕರವಾಗಿರಬೇಕು ಅನ್ನೋದು ಮೂಲ ಉದ್ದೇಶ ಆಗಿರ್ತದೆ. ಹಾಗೆ ಈ ಸರ್ಕಾರದ ಈ ಸನ್ನಿವೇಶಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಇರುವಂಥದ್ದು ಸರ್ವಸಾಮಾನ್ಯವಾಗಿ ಪತ್ರಿಕೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅಟ್ಲೀಸ್ಟು ನಾವು ಒಂದು ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಅಟ್ಲೀಸ್ಟ್ ಇದನ್ನು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ಸ್ ಸಂಸ್ಥೆ ನಾವು ಪಣ ತೊಟ್ಟು ಇದಕ್ಕೆ ಸಾಕಷ್ಟು ಅಭಿವೃದ್ಧಿ ಪಡಬೇಕು ಅಂಥೇಳಿ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇದು ಯೋಗ ದಿನಾಚರಣೆಯನ್ನು ಸುಧಾ ನಾವು ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಎಲ್ಲ ಸರ್ಕಾರಿ ಆಚರಣೆಗಳನ್ನು ಸುಧಾ ನಾವು ಮಾಡ್ತಾ ಬಂದಿದ್ದೀವಿ. ತಪ್ಪದೇ ಭಾಗವಹಿಸುವಂಥ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ಸುಧಾ ನಾವು ಸರ್ಕಾರಿ ಶಾಲೆ ಮಾಡ್ತಾ ಬಂದಿದ್ದೀವಿ.